ಕಳೆದ ಒಂದೆರಡು ತಿಂಗಳಿಂದ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಗಳ ಕಾಡಂಚಿನ ಗ್ರಾಮದ ಜನರ ಮೇಲೆ ಹುಲಿಗಳು ದಾಳಿ ಮಾಡುತ್ತಿದ್ದ ಕಾರಣದಿಂದ ಅರಣ್ಯ ಇಲಾಖೆ ಬಂಡೀಪುರ ಹಾಗೂ ನಾಗರಹೊಳೆಯಲ್ಲಿ ನಡೆಯುತ್ತಿದ್ದ ಸಫಾರಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದೆ. ಹೀಗೆ ಸಫಾರಿ ಬಂದ್ ಮಾಡಿರುವುದರಿಂದ ನೂರಾರು ಜನರು ಬೀದಿಪಾಲಾಗಿದ್ದಾರೆ. ಹೌದು, ಬಂಡೀಪುರದ ಸಫಾರಿಯನ್ನ ಬಂದ್ ಮಾಡಿರುವ ಹಿನ್ನೆಲೆಯಲ್ಲಿ ಸಫಾರಿ ವಾಹನವನ್ನು ಚಲಾಯಿಸುತ್ತಿದ್ದ ಚಾಲಕರು ಹಾಗೂ ಸಫಾರಿ ಗೈಡ್ಗಳು ಕೆಲಸ ಕಳೆದುಕೊಳ್ಳುವ ಭೀತಿ ಎದುರಾಗಿದ್ದು, ಕಳೆದ 1.5 ತಿಂಗಳಿಂದ ಕೆಲಸವಿಲ್ಲದಂತೆ ಇರುವಂತೆ ಆಗಿದೆ. ಸಫಾರಿ ನಿಲ್ಲಿಸಿದ ನಂತರ ಮೊದಲು ಹುಲಿ ಸೆರೆ ಹಿಡಿಯುವ ಕಾರ್ಯಾಚರಣೆಗೆ ಚಾಲಕರು ಹಾಗೂ ಸಿಬ್ಬಂದಿ ಬಳಸಿಕೊಂಡರು. ನಂತರ ಅರಣ್ಯದಲ್ಲಿ ಕಳೆ ಕೀಳುವ ಕೆಲಸದಲ್ಲಿ ಚಾಲಕರು ಹಾಗೂ ಗೈಡ್ಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಬಂಡೀಪುರ ಅರಣ್ಯ ವ್ಯಾಪ್ತಿಯಲ್ಲಿ 17 ಜನ ಸಫಾರಿ ಗೈಡ್ಗಳು ಮತ್ತು 20 ಮಂದಿ ಚಾಲಕರು ಸಫಾರಿ ಕಾರ್ಯದಲ್ಲಿ ಕಾರ್ಯನಿರ್ವಹಣೆ ಮಾಡಲಾಗುತ್ತಿತ್ತು. ಕಳೆದ 2 ತಿಂಗಳಿಂದ ಸಫಾರಿ ನಿಂತಿದೆ. ಸೊ ಇದರಿಂದ ನಮಗೆ ಆರ್ಥಿಕವಾಗಿ ಸಮಸ್ಯೆ ಆಗಿದೆ. ಮುಂದೇನು ಸಫಾರಿ ಓಪನ್ ಆಗುತ್ತೋ ಇಲ್ವೋ ಅನ್ನೋದು ಪ್ರಶ್ನೆ ನಮ್ಮಲ್ಲೂ ಇದೆ. ಸೊ ಹಿಂಗೆ ಇದು ಮುಂದುವರೆದ್ರೆ ಮುಂದಿನ ತಿಂಗಳಿಂದ ನಮಗೆ ಸಂಬಳ ಸಿಗುತ್ತೋ ಸಿಗಲ್ವೋ ಅಥವಾ ನಮ್ಮ ಜೀವನ ಹೇಗೆ ನಡೀತದೋ ನಡೆಯಲ್ವೋ ಅಂತ ಅನ್ನೋದು ಕೂಡ ಒಂದು ಸಮಸ್ಯೆ ಇದೆ. ಅಲ್ದಲ್ದೇನೆ ಸುಮಾರು ಒಂದು 35 ವರ್ಷಗಳಿಂದ ಸಫಾರಿ ನಡೀತಾ ಇದೆ. ಜಕ್ಕಳಿ, ಮಂಗಲ, ಹಿಲ್ಚಟ್ಟಿ, ಮೇಲ್ಕಂನಳ್ಳಿ, ಹಂಗ್ಲ ಇಲ್ಲಿ ಸುತ್ತಮುತ್ತ ಇರುವಂಥ ಯುವಕರುಗಳು ಈ ಸಫಾರಿನೇ ನಂಬಿ ನಾವು ಜೀವನನ 35 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀವಿ. ಈಗ ಸಡನ್ ಆಗಿ ನೀವು ಸಫಾರಿಯನ್ನು ನಿಲ್ಲಿಸಿರೋದ್ರಿಂದ ನಮಗೂ ಕೂಡ ಬೇರೆ ಕಡೆ ಕೆಲಸಕ್ಕೆ ಹೋಗೋದಕ್ಕೆ ಹಿಂಸೆ ಆಗ್ತದೆ. ಈಗ ಸಡನ್ಲಿ ಬೇರೆ ಕಡೆಗೆ ಹೋದಾಗೂ ನಮ್ಗೆ ಕೆಲಸ ಸಿಗೋದಿಲ್ಲ. ಇದು ಒಂದು ತೊಂದರೆ ಅಲ್ಲದೆ, ಎರಡನೇದಾಗಿ ನಾವು ಕಾಡನ್ನು ಉಳಿಸಿ ಅಂತ ಹೇಳೋದಕ್ಕೆ ನೆಕ್ಸ್ಟ್ ಜನ್ರೇಷನ್ ನ್ಯಾಚುರಲಿಸ್ಟು ನಮ್ಮ ಲೋಕಲಲ್ಲಿ ಯಾರೂ ಬರೋದಿಲ್ಲ. ಸೊ ಯಾಕಂತಂದರೆ ಇರುವಂಥ ಕೆಲಸನೇ ನಮಗೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಅದಲ್ಲದೆ ಈ ಥರ ತೊಂದರೆಗಳಾದಾಗ ನೆಕ್ಸ್ಟ್ ಜನ್ರೇಷನ್ ನ್ಯಾಚುರಲಿಸ್ಟ್ಗಳು ಬಂದು ನಾವು ಡಿಪಾರ್ಟ್ಮೆಂಟಿಗೆ ಕೆಲಸ ಮಾಡ್ತೀವಿ, ಅದು ಕನ್ಸರ್ವೇಷನ್ ಮಾಡ್ತೀವಿ ಅಂತ ಅನ್ನೋದು ಕೂಡ ಆಗೋದಿಲ್ಲ. ಸೊ ಇದರಿಂದ ಇದನ್ನೆಲ್ಲ ನೀವು ಪರಿಗಣಿಸಿ ದಯವಿಟ್ಟು ಸಫಾರಿನ ಓಪನ್ ಮಾಡಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅರಣ್ಯ ಇಲಾಖೆ ಬಂಡೀಪುರದ ವ್ಯಾಪ್ತಿಯ ಸ್ಥಳೀಯರಿಗೆ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಸಲು ಸಫಾರಿ ಕಾರ್ಯದಲ್ಲಿ ಉದ್ಯೋಗವನ್ನು ನೀಡಿತ್ತು. ಸಫಾರಿಗೆ ತೆರಳುವ ಅರಣ್ಯದ ಹಾಗೂ ಅಲ್ಲಿನ ಪ್ರಾಣಿಗಳ ಬಗ್ಗೆ ಸಫಾರಿಗೆ ಬರುವ ಪ್ರವಾಸಿಗರಿಗೆ ಮಾಹಿತಿ ನೀಡುತ್ತಿದ್ದರು. ಆದರೆ ಈಗ ಸಫಾರಿ ಬಂದ್ನಿಂದ ಸ್ಥಳೀಯ ಉದ್ಯೋಗಿಗಳು ಕಂಗಾಲಾಗಿದ್ದಾರೆ. ಒಟ್ಟಿನಲ್ಲಿ ಸಫಾರಿಯನ್ನ ನಂಬಿಕೊಂಡು 10 ವರ್ಷಗಳಿಂದ ಜೀವನ ಸಾಗಿಸುತ್ತಿದ್ದ ಕುಟುಂಬಗಳು ಮುಂದೆ ಸಫಾರಿ ಪ್ರಾರಂಭವಾಗುತ್ತೋ ಇಲ್ಲವೋ ತಿಳಿಯದೆ ಬೀದಿಗೆ ಬಿದ್ದವರ ರೀತಿಯಾಗಿದ್ದಾರೆ.